ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡಿನ್ನರ್ಗೆ ಅಂತ ಹೇಳಿ ಮೆಣಸು ರಸ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಕೆಮ್ಮಿತ್ತು, ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವೆರಿ ಸಿಂಪಲ್ ಇದು. ಸಿಂಪಲ್ ಪ್ರೊಸೀಜರಲ್ಲಿ ನಾನು ಮಾಡ್ತಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಸಾಸಿವೆ ಹಾಕ್ಕೊತಿದ್ದೀನಿ. ಮೆಣಸು ರಸ ಏನೇನು ತೊಗೊಂಡಿದ್ದೀನಿ ಅಂದರೆ, ಇದು ಪೆಪ್ಪರ್ ಪೌಡರ್, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪಿಲ್ಲ ಅದಕ್ಕೆ ಪುದೀನ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆನಿಯನ್ನು, ಮೆಣಸಿನ್ಕಾಯಿ, ಹುಣಸೆಹಣ್ಣು ನೆನೆಸಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಣ್ಣೆ ಕಾದಿದೆ, ಇದು ಕರ್ಬೇವು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಆಪ್ಷನಲ್, ಬೇಕಂದರೆ ಹಾಕ್ಕೊಂಡು, ಇಲ್ಲಾಂದರೆ ಬೇಡ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಡ್ತೀನಿ ಇದನ್ನು. ಹಾಗೆ ಸ್ವಲ್ಪ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಎರಡೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಹಸಿ ಮೆಣಸಿನ್ಕಾಯಿ, ಯಾಕಂದರೆ ಪೆಪ್ಪರ್ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಅಂತ ಹೇಳಿ ಒಂದು ಮೆಣಸಿನ್ಕಾಯಿ ಎರಡೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಫ್ರೈ ಆಗಿದೆ, ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಇದಕ್ಕೆ. ಹಾಗೆ ಇದು ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೀನಿ, ಇದ್ರ ವಾಟರ್ ಹಾಕ್ಕೊತಿದ್ದೀನಿ. ಈಗ ಇದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನೀವು. ಟೊಮೆಟೊ ಇದ್ದರೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋಬೋದು. ಟೊಮೆಟೊ ಇಲ್ಲ ಅಂತ ಹೇಳಿ ಹುಣಸೆಹಣ್ಣನ್ನ ಆ್ಯಡ್ ಮಾಡ್ತಿದ್ದೀನಿ. ಈಗ ಹಾಕ್ತಿದ್ದೀನಿ ಹುಣಸೆಹಣ್ಣು ರಸನ. ಇದಕ್ಕೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ ಈಗ. ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ಇದು ತುಂಬ ಸ್ಪೈಸಿ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ರೆ ಚೆನ್ನಾಗಿಯೇ ಹಾಕ್ಕೊತಿದ್ದೀನಿ. ಈಗ ತೆಳ್ಳಗೆ ಬರಬೇಕು ಮೆಣಸು ರಸ. ಈಗ ಪುದೀನ ಇದೆ, ಪುದೀನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಇದ್ದರೆ ಅರಿಶಿನ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನನಗೆ ಕಾಫಿ ಇರೋದ್ರಿಂದ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಕುದಿತಾ ಇದೆ ನೋಡಿ, ಈ ಥರ 2 ಕುದಿ ಬರಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಕಾನ್ಸಂಟ್ರೇಷನ್ ಡಿಕ್ರೀಸ್ ಆದರೆ ರಸ ರೆಡಿ ಆದಾಗೆ. ಹಾಗೆ ಸ್ವಲ್ಪ ಸೈಡ್ಗೆ ಅಂತ ಹೇಳಿ ಬಜ್ಜಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಕಡಲೆ ಹಿಟ್ಟು, ಒಂಚೂರು ಚಿಟಿಕೆ ಸೋಡಾ, ಖಾರದ ಪುಡಿ ಮತ್ತು ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಈಗ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ಗರಿಯಾಗಿ ಬರಲಿ ಅಂತ ಹೇಳಿ. 1 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತೀನಿ ಅಷ್ಟೇ. ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿ ಕೂಡ ಹೋಮ್ ಮೇಡು, ನಮ್ಮ ಅಜ್ಜಿ ಬೆಳೆದಿದ್ರು. ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಅದೇ ಹಾಕಿದ್ದೀನಿ. ಇದಕ್ಕೂ ನಾನು ಎಳೆದು ಫುಲ್ಲು. ಒಂದು ಚಿಟಿಕೆ ಅಷ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ, 1 ಚಿಟಿಕೆ ಅಷ್ಟೇ, ಸ್ವಲ್ಪ ಜಾಸ್ತಿ ಏನಿಲ್ಲ. ಈಗ ರಸ ಕುದ್ದಿದೆ, ಆಫ್ ಮಾಡ್ಕೊಳ್ಳೋಣ. ರಸ ರೆಡಿಯಾಗಿ, ಮೆಣಸು ರಸ ಕಂಪ್ಲೀಟಾಗಿ ತಯಾರಾಗಿದೆ ನೋಡಿ. ಈಗ ಬರುತ್ತೆ. ನಾನು ಹಾಕಿರೋ ಅಷ್ಟು ನೀರು ಕೂಡ ಡಿಕ್ರೀಸ್ ಆಗಿದೆ ನೋಡಿ, ಕಾನ್ಸಂಟ್ರೇಷನ್ ಫುಲ್ ಡಿಕ್ರೀಸ್ ಆಗಿದೆ. ಈಗ ಮೆಣಸು ರಸ ರೆಡಿಯಾಗಿದೆ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಅದು ಕಾಯ್ತಿದೆ. ಎಲ್ಲ ಟೆಸ್ಟ್ ಮಾಡೋಣ. ಸ್ವಲ್ಪ ಇನ್ನೂ ಕಾಯಬೇಕು. ಇದು ಬಜ್ಜಿ ಹಾಕ್ತಿದ್ದೀನಿ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈಗ ಮಾಡ್ತಿದ್ದೀನಿ. ಇನ್ನೂ ಸ್ವಲ್ಪ ಬ್ರೌನ್ ಕಲರಲ್ಲಿ ಹಾಕಬೇಕು, ಇನ್ನೂ ಹಾಕ್ತಿದೆ ನೋಡಿ. ಇದು ಫ್ರೈ ನೀಟಾಗಿ ಆಗಿದೆ, ತೆಗಿತಿದ್ದೀನಿ ಇದನ್ನು ನೋಡಿ. ಹೀಗಾಗಿದೆ, ಬಜ್ಜಿ ಎಲ್ಲ ಆಗಿದೆ. ಅದು ಸ್ವಲ್ಪ ಹಿಟ್ಟು ಉಳಿದಿದೆ ಅಂತ ಹೇಳ್ಬಿಟ್ಟು ಕಡಲೆ ಹಿಟ್ಟು ನನ್ನ ತಮ್ಮ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಟ್ಟಿದ್ದಾನೆ. ಸ್ಲೈಸ್ ರೀತಿ ಆಲೂಗಡ್ಡೆ ಕಟ್ ಮಾಡಿಕೊಟ್ಟಿದ್ದಾನೆ, ಅದನ್ನು ಮಾಡ್ತಿದ್ದೀನಿ. ಈಗ ಇದೆಲ್ಲ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಉಳಿದಿದೆ ಅಂತೇಳಿ ಈ ಥರ ಫ್ರೆಂಚ್ ಫ್ರೈಸ್ ಥರ ಅದನ್ನೇ ಇವನು ಕಟ್ ಮಾಡಿಬಿಟ್ಟು ಈ ಥರ ಕಡಲೆ ಹಿಟ್ಟು ಥರ ಹಾಕಿದ್ದಾನೆ. ನೋಡೋಣ ಹೇಗೆ ಬರುತ್ತೆ ಅಂತ. ಫಿಂಗರ್ ಚಿಪ್ಸ್ ಅಂತೆ, ಈಗ ರೆಡಿಯಾಗಿದೆ, ತಗೋತಿದ್ದೀನಿ.
ಈಗ ಈ ಬಜ್ಜಿಗೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ, ಕ್ಯಾರೆಟು, ನಿಂಬೆಹಣ್ಣು. ಈಗ ಇದು ಒಂದೊಂದೇ ಬಜ್ಜಿನ ಕಟ್ ಮಾಡ್ಕೊತೀನಿ ಒಂದೊಂದಾಗೆ. ಇವೆರಡು ಮಿಕ್ಸ್ ಮಾಡ್ಕೊತೀನಿ. ಈಗ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ಕೂಡ ನಮ್ಮ ಗಿಡದಲ್ಲಿ ಬೆಳೆದಿರೋ ನಿಂಬೆಹಣ್ಣು ನೋಡಿ. ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಫಿಲ್ ಮಾಡ್ಕೊತಿದ್ದೀನಿ. ಇದಕ್ಕೆ ಫಿಲ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊತಿದ್ದೀನಿ. ಇದೇ ಥರ ಎಲ್ಲದಕ್ಕೂ ಮಾಡ್ಕೊತಿದ್ದೀನಿ. ಈಗ ಅಕ್ಕಿ ಎಲ್ಲ ಆಗಿದೆ. ಈಗೆಲ್ಲ ಇಟ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ರಸ ಹಾಕ್ಕೊತಿದ್ದೀನಿ. ಇದು ಕೆಮ್ಮಿಗೆ ತುಂಬ ಒಳ್ಳೆಯದು ಅಂತ ಹೇಳಿ, ಹಾಗೆ ಅಜೀರ್ಣ ಏನಾದ್ರು ಆಗಿದ್ರೆ ಅದಕ್ಕೆ ಬೇಗ ವಾಸಿ ಆಗುತ್ತಂತೆ. ಅದಕ್ಕೆ ಮೆಣಸು ರಸ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ನೋಡಿ ಡಿನ್ನರ್, ಇವತ್ತಿನ ನೈಟ್ ಡಿನ್ನರ್ ಇದು. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.